ಯಾವ ಜೇಮ್ಸ್ ಬಾಂಡ್ಗಿಂತಲೂ ಕಮ್ಮಿ ಇಲ್ಲ. ಹಾಗಾಗಿ ಇವರನ್ನ ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇಸ್ಲಾಮಾಬಾದ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ತನ್ನ ವೇಷವನ್ನ ಮರೆಸಿ ಇಸ್ಲಾಮಾಬಾದ್ನ ಗುಪ್ತ ವಿಚಾರಗಳನ್ನ ಕೂಡ ಕಲೆ ಹಾಕ್ತಾರೆ. ಪಂಜಾಬ್ ಮತ್ತು ಮಿಜೋರಾಂನಲ್ಲಿ ಬಂಡಾಯ ವಿರೋಧಿ ಕಾರ್ಯಾಚರಣೆಗಳಲ್ಲಿ ದೋವಲ್ ಅವರು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಭುಗಿಲೆದ್ದ ಆಂತರಿಕ ದಂಗೆಗಳನ್ನ ಶಮನ ಮಾಡುವಲ್ಲಿ ಧೋವಲ್ ಅವರು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ತನ್ನ ಶತ್ರು ರಾಷ್ಟ್ರಗಳಿಗೆ ತೆರಳಿ ಅಲ್ಲಿ ತನ್ನ ವೇಷವನ್ನ ಮರೆಸಿಕೊಂಡು ಅಲ್ಲಿನ ಚಲನವಲನಗಳನ್ನ ಭಾರತಕ್ಕೆ ತಿಳಿಸಿರುವಂತಹ ಧೈರ್ಯಶಾಲಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇಹುಗಾರಿಕಾ ಹಾಗೂ ರಾಜತಾಂತ್ರಿಕ ವಿದ್ಯಮಾನಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಕವನ ಕಾಂತಾವರ. ಪ್ರಸ್ತುತ ಬಹಳಷ್ಟು ಚರ್ಚೆಯಲ್ಲಿರುವ ವಿಷಯ ಯಾವುದು ಅಂದ್ರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸಿ ಶಾಂತಿ ಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರೋದು. ಈ ಯುದ್ಧವನ್ನ ನಿಲ್ಲಿಸಲು ಭಾರತ ಮಧ್ಯಸ್ಥಿಕೆ ವಹಿಸಬೇಕು, ಸಂಧಾನವನ್ನ ಮಾಡಬೇಕು ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಕೂಡ ಹೇಳಿದ್ದಾರೆ. ಈ ಹಿಂದೆ ರಷ್ಯಾಗೆ ತೆರಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂಘರ್ಷದ ಅಂತ್ಯದ ಬಗ್ಗೆ ಮಾತಾಡಿದ್ರು. ಕಳೆದ ವಾರವಷ್ಟೇ ಉಕ್ರೇನ್ಗೆ ತೆರಳಿದ್ದ ಮೋದಿಯವರು ಯುದ್ಧವನ್ನ ನಿಲ್ಲಿಸಲು ಬೇಕಾದ ನೆರವನ್ನ ಕೂಡ ನೀಡ್ತೇವೆ ಅಂತ ಮಾತನ್ನ ಕೂಡ ಕೊಟ್ಟಿದ್ದಾರೆ. ಇದೀಗ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿರುವ ಅಜಿತ್ ದೋವಲ್ ಅವರು ಸಲಹೆಯನ್ನ ನೀಡೋದಕ್ಕಾಗಿ ರಷ್ಯಾಕ್ಕೆ ತೆರಳಲು ಸಿದ್ಧರಾಗಿದ್ದಾರೆ. ಘಟಾನುಘಟಿ ದೇಶಗಳಾಗಿರುವಂತಹ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸಲು ಸಂಧಾನವನ್ನ ಮಾಡಲು ಭಾರತೀಯನಾಗಿರುವಂತಹ ಅಜಿತ್ ದೋವಲ್ ಅವರು ತೆರಳ್ತಾ ಇರುವುದು ಭಾರತೀಯರಿಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇಂತಹ ಬಲಿಷ್ಠ ದೇಶಗಳ ನಡುವೆ ಸಂಧಾನಕ್ಕೆ ತೆರಳಿರುವಂತಹ ಅಜಿತ್ ದೋವಲ್ ಅವರು ತನ್ನ ಶತ್ರು ರಾಷ್ಟ್ರಗಳಿಗೆ ತೆರಳಿ ಅಲ್ಲಿ ತನ್ನ ವೇಷವನ್ನ ಮರೆಸಿಕೊಂಡು ಅಲ್ಲಿನ ಚಲನವಲನಗಳನ್ನ ಭಾರತಕ್ಕೆ ತಿಳಿಸಿರುವಂತಹ ಧೈರ್ಯಶಾಲಿ. ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಜಿತ್ ದೋವಲ್ ಅವರು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ಅಲ್ಲದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇಹುಗಾರಿಕಾ ಹಾಗೂ ರಾಜತಾಂತ್ರಿಕ ವಿದ್ಯಮಾನಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅಜಿತ್ ದೋವಲ್ ಅವರು ಶತ್ರು ದೇಶವಾದ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿನ ಮಾಹಿತಿಗಳನ್ನೆಲ್ಲ ಭಾರತಕ್ಕೆ ನೀಡ್ತಾ ಇದ್ರು. ಅದ್ ಹೇಗೆ ಅಂತೀರಾ? ಹಾಗಾದ್ರೆ ಈ ಸಣ್ಣ ಕಥೆಯನ್ನೊಮ್ಮೆ ಕೇಳಿ. ಅಜಿತ್ ದೋವಲ್ ಅವರು ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿ ತನ್ನ ವೇಷವನ್ನ ಮರೆಸಿಕೊಂಡು ಗೂಢಾಚಾರಿ ಕೆಲಸವನ್ನ ಮಾಡ್ತಾರೆ. ಭಾರತ ಆಗ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತಾ ಇರುತ್ತೆ. ಇದನ್ನ ನೋಡಿದಂತಹ ಪಾಕಿಸ್ತಾನ ತಾವೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಕು ಅಂತ ಫ್ರಾನ್ಸ್ ಮತ್ತು ಚೈನಾದೊಂದಿಗೆ ಸಹಾಯವನ್ನ ಪಡೆದುಕೊಳ್ಳುತ್ತೆ. ಈ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡೋದಕ್ಕಾಗಿ ಪಾಕಿಸ್ತಾನದ ಕೆಲವು ಅಫಿಷಿಯಲ್ಸ್ಗಳು ನಾರ್ತ್ ಕೊರಿಯಾಗೆ ಹೋಗಲು ತಯಾರಿಯನ್ನ ಕೂಡ ಮಾಡ್ಕೊಳ್ತಾರೆ. ಪಾಕಿಸ್ತಾನ ನ್ಯೂಕ್ಲಿಯರ್ ಟೆಸ್ಟ್ ಮಾಡಲು ತಯಾರಿ ನಡೆಸುತ್ತಿರುವ ವಿಷಯವನ್ನ ತಿಳಿದಂತಹ ಇಂದಿರಾ ಗಾಂಧಿ ಅವರು RAW ಮತ್ತು IBಗಳನ್ನ ಕರೆದು ಹೇಗಾದ್ರೂ ಮಾಡಿ ಪಾಕಿಸ್ತಾನದ ಈ ಕೆಲಸವನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಇಂಡಿಯಾ ಇಂಟೆಲಿಜೆನ್ಸ್ ಏಜೆನ್ಸಿ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡದೆ ತನ್ನ ಸೀಕ್ರೆಟ್ ಏಜೆಂಟ್ಗಳನ್ನ ಪಾಕಿಸ್ತಾನ ಹಾಗೂ ಚೈನಾಗೆ ಕಳಿಸ್ತಾರೆ. ಇದರಲ್ಲಿ ಅಜಿತ್ ದೋವಲ್ ಕೂಡ ಸೇರಿರ್ತಾರೆ. ಪಾಕಿಸ್ತಾನಕ್ಕೆ ತೆರಳಿದ ಅಜಿತ್ ದೋವಲ್ ಅವರು ಸುಮಾರು 6-7 ವರ್ಷಗಳ ಕಾಲ ಅಲ್ಲೇ ಇದ್ದು ತನ್ನ ವೇಷವನ್ನ ಮರೆಸಿಕೊಂಡು ಅಲ್ಲಿನ ಚಲನವಲನಗಳನ್ನ ಗಮನಿಸ್ತಾ ಭಾರತಕ್ಕೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇರ್ತಾರೆ. ಪಾಕಿಸ್ತಾನದ ಲ್ಯಾಬೋರೇಟರಿಯೊಂದರಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಂ ನಡೀತಾ ಇರುತ್ತೆ. ಅದೇ ಸ್ಥಳದಲ್ಲಿ ಅಜಿತ್ ದೋವಲ್ ಅವರು ಭಿಕ್ಷುಕನಂತೆ ವೇಷ ಮರೆಸಿಕೊಂಡು ಅಲ್ಲಿನ ಚಲನವಲನಗಳನ್ನ ಗಮನಿಸ್ತಾ ಇರ್ತಾರೆ. ಈ 7 ವರ್ಷದಲ್ಲಿ ಅಜಿತ್ ಅವರು ಸುಮಾರು 2 ಸಲ ಸಿಕ್ಕಿ ಬಿದ್ದಿರ್ತಾರೆ. ಒಂದ್ಸಲ ಅಜಿತ್ ಅವರು ಕಿವಿ ಚುಚ್ಚಿರೋದನ್ನ ನೋಡಿದಂತಹ ಒಬ್ಬ ವ್ಯಕ್ತಿ ಬಂದು, ನೀವು ಹಿಂದೂ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಜಿತ್ ಅವರು ಚಾಣಾಕ್ಷತನದ ಉತ್ತರವನ್ನ ಕೂಡ ನೀಡ್ತಾರೆ. ಅದೇನು ಅಂದ್ರೆ, ನಾನು ಹಿಂದೂ, ಆದ್ರೆ ಇವಾಗ ಕನ್ವರ್ಟ್ ಆಗಿದ್ದೀನಿ ಅಂತಾರೆ. ಇನ್ನೊಂದ್ಸಲ ಒಬ್ಬ ವ್ಯಕ್ತಿ ಬಂದು, ನೋಡಿ ನಿಮ್ಮ ನಕಲಿ ದಾಡಿ ಬಿದ್ದು ಹೋಗುತ್ತೆ ಅಂದಿದ್ರು ಅಂತ ಅಜಿತ್ ಅವರು ಸ್ವತಃ ತಾವೇ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ. ಅಜಿತ್ ದೋವಲ್ ಅವರು ಎಷ್ಟೊಂದು ಧೈರ್ಯವಂತರು, ಸಾಹಸಿಗರು ಅನ್ನೋದನ್ನ ಸಾಬೀತುಪಡಿಸೋದಕ್ಕಾಗಿ ಇನ್ನೊಂದು ಘಟನೆ ಇದೆ. 1988ರಲ್ಲಿ ಖಲಿಸ್ತಾನಿ ಕಮಾಂಡೋ ಫೋರ್ಸ್ ಪಂಜಾಬ್ನ ಗೋಲ್ಡನ್ ಟೆಂಪಲ್ನ ರೂಮ್ ನಂಬರ್ 14ರಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಗೋಲ್ಡನ್ ಟೆಂಪಲ್ನ ಒಳಗೆ ನುಗ್ಗಿ ಅವರನ್ನ ಸದೆ ಬಡಿಯಲು ಸಾಧ್ಯವಿಲ್ಲ ಎಂಬುದನ್ನ ತಿಳಿದ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಯಾವುದೇ ರೀತಿ ಅಟ್ಯಾಕ್ ಅನ್ನ ಮಾಡದೆ ಟೆಂಪಲ್ನ ಒಳಗೆ ಹೋಗದೆ ಖಲಿಸ್ತಾನಿಗಳನ್ನ ಸದೆ ಬಡಿಯಬೇಕು ಅಂತ ಹೇಳ್ತಾರೆ. ಹಾಗಾಗಿ
ಪಾಕಿಸ್ತಾನದಿಂದ ಭಾರತಕ್ಕೆ ಅಜಿತ್ ದೋವಲ್ ಅವರನ್ನ ಹಿಂದೆ ಬರುವಂತೆ ಹೇಳ್ತಾರೆ. ಇನ್ನು ಈ ಆಪರೇಷನ್ನ ಹೆಡ್ ಆಗಿ ಅಜಿತ್ ದೋವಲ್ ಹಾಗೂ ಕೆಪಿಎಸ್ ಗಿಲ್ ಅವರನ್ನ ನೇಮಿಸ್ತಾರೆ. ಇನ್ನು ಈ ಆಪರೇಷನ್ಗೆ ಬ್ಲ್ಯಾಕ್ ಥಂಡರ್ ಅಂತ ಹೆಸರಿಡ್ತಾರೆ. ಗೋಲ್ಡನ್ ಟೆಂಪಲ್ನ 4 ಸುತ್ತಲೂ ಸಿಆರ್ಪಿಎಫ್ ಯೋಧರನ್ನ ನಿಲ್ಲಿಸಿರ್ತಾರೆ. ಅಜಿತ್ ದೋವಲ್ ರಿಕ್ಷಾ ಡ್ರೈವರ್ನಂತೆ ವೇಷ ಮರೆಸಿಕೊಂಡು ಸುತ್ತಮುತ್ತ ತಿರುಗಾಡ್ತಾ ಇರ್ತಾರೆ. ಗೋಲ್ಡನ್ ಟೆಂಪಲ್ನ ಒಳಗಡೆ ಹೋಗದೆ ಈ ಆಪರೇಷನ್ ಅನ್ನ ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅಂತ ಅಜಿತ್ ದೋವಲ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಹಾಗಾಗಿ ಗೋಲ್ಡನ್ ಟೆಂಪಲ್ನ ಒಳಗಡೆ ಹೋಗಿ, ನಾನು ಪಾಕಿಸ್ತಾನದಿಂದ ಬಂದಿದ್ದೀನಿ, ನನ್ನನ್ನು ಐಎಸ್ಐ ಉಗ್ರರು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಅಂತ ಹೇಳಿ ಆ ಖಲಿಸ್ತಾನಿಗಳನ್ನ ನಂಬಿಸ್ತಾರೆ. ಖಲಿಸ್ತಾನಿಗಳು ಕೂಡ ಇವರ ಮಾತನ್ನ ಬಲವಾಗಿ ನಂಬ್ತಾರೆ. ಗೋಲ್ಡನ್ ಟೆಂಪಲ್ನ ಒಳಗೆ ಉಗ್ರರು ಯಾವ ಭಾಗದಲ್ಲಿ ಇದ್ದಾರೆ ಅನ್ನೋದನ್ನ ಅಜಿತ್ ದೋವಲ್ ಅವರು ಅಧಿಕಾರಿಗಳಿಗೆ ತಿಳಿಸ್ತಾರೆ. ಜೊತೆಗೆ ಎನರ್ಜಿ ಕಮಾಂಡೋಗಳನ್ನ ಕೂಡ ನೇಮಿಸ್ತಾರೆ. ಟೆಂಪಲ್ನ ಒಳಗೆ ಬಹಳ ಬಿಸಿಯಾಗಿರೋದ್ರಿಂದ ಎಲೆಕ್ಟ್ರಿಸಿಟಿ ಹಾಗೂ ನೀರು ಸರಬರಾಜನ್ನ ಅಜಿತ್ ದೋವಲ್ ಅವರು ನಿಲ್ಲಿಸುವಂತೆ ಹೇಳ್ತಾರೆ. ಹಾಗಾಗಿ ಖಲಿಸ್ತಾನಿಗಳು ನೀರನ್ನ ಕುಡಿಯೋದಕ್ಕೆ ಹೊರಗಡೆ ಬಂದಾಗ ಒಬ್ಬ ಖಲಿಸ್ತಾನಿಯನ್ನ ಹೊಡೆದುರುಳಿಸ್ತಾರೆ. ಇನ್ನು ಉಳಿದಿರುವಂತಹ ಖಲಿಸ್ತಾನಿಗಳು ಅವರಾಗೆ ಬಂದು ಸರೆಂಡರ್ ಕೂಡ ಆಗ್ತಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸಲು ಭಾರತವೇ ಯಾಕೆ ಮುಂದಾಳತ್ವವನ್ನ ವಹಿಸಬೇಕು, ಅದರಲ್ಲೂ ಅಜಿತ್ ದೋವಲ್ ಅವರೇ ಯಾಕೆ ಸಂಧಾನವನ್ನ ನಡೆಸಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡಿರಬಹುದು. ನಿಮ್ಮ ಈ ಪ್ರಶ್ನೆಗೆ ಉತ್ತರ ಈ ಘಟನೆ ನೀಡುತ್ತೆ. 1999ರಲ್ಲಿ ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ IC814 ಇದು ನೇಪಾಳದಿಂದ ದೆಹಲಿಗೆ ತೆರಳ್ತಾ ಇರುತ್ತೆ. ಇದರಲ್ಲಿ ಸುಮಾರು 170ರಿಂದ 180 ಪ್ರಯಾಣಿಕರಿರ್ತಾರೆ. ಇನ್ನು ಈ ಫ್ಲೈಟ್ನ ಒಳಗೆ ಬಂದಂತಹ ಹರ್ಕತ್ ಉಲ್ ಮುಜಾಹಿದ್ದೀನ್ ಎನ್ನುವಂತಹ ಆತಂಕವಾದಿಗಳ ಗುಂಪೊಂದು ಈ ಫ್ಲೈಟ್ ಅನ್ನ ಹೈಜಾಕ್ ಮಾಡ್ತಾರೆ. ಪೈಲಟ್ನ ಬಳಿಗೆ ಹೋಗಿ ವಿಮಾನವನ್ನ ಪಾಕಿಸ್ತಾನಕ್ಕೆ ತಿರುಗಿಸುವಂತೆ ಹೇಳ್ತಾರೆ. ಆಗ ಈ ವಿಮಾನದ ಪೈಲಟ್ ವಿಮಾನದಲ್ಲಿ ಅಷ್ಟೊಂದು ಇಂಧನ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಿಮಾನವನ್ನ ಅಮೃತಸರದಲ್ಲಿ ಇಳಿಸಿ ಇಂಧನವನ್ನ ಭರ್ತಿ ಮಾಡಿ ನಂತರ ಪಾಕಿಸ್ತಾನಕ್ಕೆ ತೆರಳುವಂತೆ ಈ ಉಗ್ರಗಾಮಿಗಳು ತಿಳಿಸ್ತಾರೆ. ನಂತರ ಈ ವಿಮಾನ ಅಮೃತಸರದಿಂದ ಪಾಕಿಸ್ತಾನಕ್ಕೆ ತೆರಳುತ್ತೆ. ಪಾಕಿಸ್ತಾನದಿಂದ ದುಬೈಗೆ, ದುಬೈನಿಂದ ನಂತರ 25 ಡಿಸೆಂಬರ್ 1999ರಂದು ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಲ್ಯಾಂಡ್ ಮಾಡಲಾಗುತ್ತೆ. ನಂತರ ಭಾರತ ಸರ್ಕಾರ AR ಘನಶ್ಯಾಮ್ ಎಂಬ ಆಫೀಸರ್ ಅನ್ನ ನೇಮಿಸ್ತಾರೆ. ಅವರಿಂದ ಅಲ್ಲಿನ ಚಲನವಲನಗಳ ಬಗ್ಗೆ ತಿಳಿದುಕೊಂಡು ಒಂದು ಟೀಮ್ ಅನ್ನ ಕೂಡ ನಿರ್ಮಿಸ್ತಾರೆ. ಈ ಟೀಮ್ನಲ್ಲಿ ಅಜಿತ್ ದೋವಲ್ ಅವರು ಕೂಡ ಸೇರಿರ್ತಾರೆ. ಈ ಟೀಮ್ ಕಂದಹಾರನ್ನ ತಲುಪುತ್ತೆ. ವಿಮಾನದಲ್ಲಿದ್ದಂತಹ ಉಗ್ರರು ಕೆಲವು ಚೀಟಿಗಳ ಮೂಲಕ ತಮ್ಮ ಡಿಮ್ಯಾಂಡ್ಗಳನ್ನ ಬರೆದು ವಿಮಾನದಿಂದ ಹೊರಕ್ಕೆ ಎಸಿತಾರೆ. ಆ ಚೀಟಿಯಲ್ಲಿ ಏನಿತ್ತು ಅಂದ್ರೆ, ಭಾರತದ ಜೈಲಿನಲ್ಲಿರುವಂತಹ ಸುಮಾರು 36 ಉಗ್ರರನ್ನ ಬಿಡುಗಡೆಗೊಳಿಸಬೇಕು, ಜೊತೆಗೆ $200 ಮಿಲಿಯನ್ ನೀಡಬೇಕು ಅಂತ ಬರೆದಿರ್ತಾರೆ. ಆದ್ರೆ ಈ ಎಲ್ಲಾ ಡಿಮ್ಯಾಂಡ್ಗಳನ್ನ ಪೂರೈಸಲು ಸಾಧ್ಯವಿಲ್ಲ ಅಂತ ಉಗ್ರರೊಂದಿಗೆ ಸಂಧಾನ ಮಾಡಲು ನಿರ್ಧರಿಸ್ತಾರೆ ಅಜಿತ್ ದೋವಲ್ ಅವರು. ಕೊನೆಗೆ 36 ಉಗ್ರರನ್ನ ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ, ಬೇಕಾದ್ರೆ 3 ಉಗ್ರರನ್ನ ಬಿಡುಗಡೆಗೊಳಿಸ್ತೇವೆ ಅಂತ ಅಜಿತ್ ದೋವಲ್ ಅವರು ಹೇಳ್ತಾರೆ. ದೋವಲ್ ಅವರ ಈ ಮಾತಿಗೆ ಉಗ್ರರು ಕೂಡ ಸಮ್ಮತಿಸ್ತಾರೆ. ಈ ಘಟನೆ ನಡೆದ ನಂತರ ಅಜಿತ್ ದೋವಲ್ ಅವರು ನ್ಯಾಷನಲ್ ಸೆಕ್ಯೂರಿಟಿಯನ್ನ ಮತ್ತಷ್ಟು ಪ್ರಬಲಗೊಳಿಸ್ತಾರೆ. ಈ ಕಂದಹಾರ್ ಹೈಜಾಕ್ ಬಹಳ ಬಿಕ್ಕಟ್ಟಿನ ಪರಿಸ್ಥಿತಿಯಾಗಿತ್ತು. ಸ್ವಲ್ಪ ತಪ್ಪಿದ್ರೂ ಅದರೊಳಗೆ ಇದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಸುಟ್ಟು ಭಸ್ಮವಾಗ್ತಾ ಇದ್ರು. ಆದ್ರೆ ಅಜಿತ್ ದೋವಲ್ ಅವರ ಚಾಣಾಕ್ಷತನ ಮತ್ತು ಧೈರ್ಯದಿಂದ ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಪ್ರಯಾಣಿಕರನ್ನ ಪಾರು ಮಾಡಲಾಯಿತು. ಇಂತಹ ಸಾಹಸಮಯ ಕೆಲಸವನ್ನ ಮಾಡಿದ ಅಜಿತ್ ದೋವಲ್ ಅವರು ಯಾವ ಜೇಮ್ಸ್ ಬಾಂಡ್ಗಿಂತಲೂ ಕಮ್ಮಿ ಇಲ್ಲ. ಹಾಗಾಗಿ ಇವರನ್ನ ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇದಿಷ್ಟೇ ಅಲ್ಲ, ದೋವಲ್ ಅವರ ಇನ್ನಷ್ಟು ಸಾಹಸಮಯ ಘಟನೆಗಳನ್ನ ನೋಡೋಣ. ಪಂಜಾಬ್ ಮತ್ತು ಮಿಜೋರಾಂನಲ್ಲಿ ಬಂಡಾಯ ವಿರೋಧಿ ಕಾರ್ಯಾಚರಣೆಗಳಲ್ಲಿ ದೋವಲ್ ಅವರು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಭುಗಿಲೆದ್ದ ಆಂತರಿಕ ದಂಗೆಗಳನ್ನ ಶಮನ ಮಾಡುವಲ್ಲಿ ದೋವಲ್ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಇಸ್ಲಾಮಾಬಾದ್ನಲ್ಲಿ ಸುಮಾರು 7 ವರ್ಷಗಳ ಕಾಲ ತನ್ನ ವೇಷವನ್ನ ಮರೆಸಿ ಇಸ್ಲಾಮಾಬಾದ್ನ ಗುಪ್ತ ವಿಚಾರಗಳನ್ನ ಕೂಡ ಕಲೆ ಹಾಕ್ತಾರೆ. 2016ರಲ್ಲಿ ಉರಿ ದಾಳಿಗೆ ಪ್ರತೀಕವಾಗಿ ನಡೆಸಿದ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಹಾಗೂ 2019ರಲ್ಲಿ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ಗಡಿಯನ್ನ ದಾಟಿ ಬಾಲಾಕೋಟ್ ಮೇಲೆ ನಡೆಸಿದ ವೈಮಾನಿಕ ದಾಳಿಯಲ್ಲೂ ಕೂಡ
ಪ್ರಮುಖ ಪಾತ್ರವನ್ನ ವಹಿಸಿದ್ದು ಅಜಿತ್ ದೋವಲ್ ಅವರು. 2014ರಲ್ಲಿ ಐಸಿಸ್ ದಾಳಿಯ ವೇಳೆ ಇರಾಕ್ನಲ್ಲಿ ಸಿಕ್ಕಿಬಿದ್ದಂತಹ 46 ಭಾರತೀಯ ನರ್ಸ್ಗಳನ್ನ ದೇಶಕ್ಕೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಜಿತ್ ದೋವಲ್ ಅವರು. 2017ರಲ್ಲಿ ಚೀನಾದ ಜೊತೆಗಿನ ಡೋಕ್ಲಾಂ ಗಡಿ ವಿವಾದದ ಬಿಕ್ಕಟ್ಟನ್ನ ಬಗೆಹರಿಸುವಲ್ಲಿ ಅಜಿತ್ ದೋವಲ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಫೆಬ್ರವರಿ 27, 2019ರಂದು ಪಾಕಿಸ್ತಾನದ ಮಿಲಿಟರಿ ಭಾರತೀಯ ಪೈಲಟ್ ಅಭಿನಂದನ್ ವರ್ಧಮಾನ್ ಅವರನ್ನ ವಶಪಡಿಸಿಕೊಳ್ಳುತ್ತೆ. ಅಭಿನಂದನ್ ಅವರನ್ನ ಬಿಡುಗಡೆಗೊಳಿಸುವಂತೆ ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರೊಂದಿಗೆ ಅಜಿತ್ ದೋವಲ್ ಅವರು ಮಾತುಕತೆಯನ್ನ ನಡೆಸಿದ್ರು. ಅಜಿತ್ ದೋವಲ್ ಅವರ ಈ ಒಂದು ಸೇವೆಯನ್ನ ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ ಕೀರ್ತಿ ಚಕ್ರವನ್ನ ನೀಡಿ ಗೌರವಿಸಿದೆ. ಈ ಮೂಲಕ ಕೀರ್ತಿ ಚಕ್ರವನ್ನ ಪಡೆದ ಮೊದಲ ಪೊಲೀಸ್ ಅಧಿಕಾರಿ ಎಂಬ ಖ್ಯಾತಿಗೆ ಅಜಿತ್ ದೋವಲ್ ಅವರು ಪಾತ್ರರಾಗಿದ್ದಾರೆ. ಅತ್ಯಂತ ಧೈರ್ಯದಿಂದ ಮುನ್ನುಗ್ಗಿ ಶತ್ರು ದೇಶಗಳನ್ನ ನಡುಗಿಸಿದ ಚಾಣಾಕ್ಷ ಅಜಿತ್ ದೋವಲ್ ಅವರು ಇದೀಗ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸಿ ಸಂಧಾನವನ್ನ ಮಾಡಲು ತೆರಳ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇಂತಹ ಆಸಕ್ತಿದಾಯಕ ವಿಷಯಗಳಿಗಾಗಿ ನೋಡ್ತಾ ಇರಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್.